ಸೊ ಈ ಚಾನಲ್ ಅಲ್ಲಿ ನಾನು ಆಗ್ಲೇ ಪಜಲ್ ನ ಮತ್ತೆ ಸೀಟಿಂಗ್ ಅರೇಂಜ್ಮೆಂಟ್ ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಮೀನ್ಸ್ ಪಜಲ್ ಅಲ್ಲಿ ಸ್ಟೂಡೆಂಟ್ಸ್ ಆರು ಪ್ರಿಲಿಮ್ಸ್ ಅವೆಲ್ಲ ಅಂಡ್ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಸರ್ಕ್ಯುಲರ್ ಸೀಟಿಂಗು ಸರ್ಕ್ಯುಲರ್ ಅಲ್ಲಿ ಸರ್ಕ್ಯುಲರ್ ಪ್ರೀ ಟು ಮೇನ್ಸ್ ಮಾಡಿದೀನಿ. ಮೀನ್ಸ್ ಫಸ್ಟ್ ಕ್ಲರ್ಕ್ ಪ್ರೀ ಲೆವೆಲ್ ಫಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ PO ಪ್ರೀ ಲೆವೆಲ್, ನೆಕ್ಸ್ಟ್ ಮೇನ್ಸ್ ಲೆವೆಲ್ ಚೆನ್ನಾಗಿರೋದೇ ಮಾಡಿದೀನಿ. ಬ್ಲಡ್ ರಿಲೇಷನ್ ಮಿಕ್ಸ್ ಇರೋದು ಅಂಡ್ ವಿತ್ ಒನ್ ವೇರಿಯಬಲ್. ಸೊ ಆ ವಿಡಿಯೋಗಳನ್ನ ನೋಡ್ತಿದ್ದೀರಾ ಅನ್ಕೋತೀನಿ. ಅಂಡ್ SBI ಕ್ಲರ್ಕಿಗೆ ಸೆಕ್ಷನಲ್ ಮಾರ್ಕ್ಸ್, ಸ್ಟ್ರಾಟಜೀಸ್ ಎಲ್ಲ ಅಪ್ಲೋಡ್ ಮಾಡಿದೀನಿ. ಅಂಡ್ ನಮ್ಮ ಕಮ್ಯುನಿಟಿ ಸೆಕ್ಷನ್ ಅಲ್ಲಿ ಕಮ್ಯುನಿಟಿ ಸೆಕ್ಷನ್ ಇರುತ್ತಲ್ಲ, ಅಲ್ಲಿ ಯಾವಾಗಲೂ ರೆಗ್ಯುಲರ್ ಆಗಿ ಕ್ವಿಜಸ್ ಅಪ್ಲೋಡ್ ಮಾಡ್ತಿದ್ದೀನಿ. ಈಗ ಆಲ್ಮೋಸ್ಟ್ ಒಂದು 25 to 26 ಡೇಸ್ ಇಂದ 90 ಕ್ವಿಜಸ್ ಆಗಿದೆ. ಸೊ ಆ ಕ್ವಿಜಸ್ ನ ಅಟೆಂಡ್ ಮಾಡಿ ಅಂಡ್ ಪ್ಲೀಸ್ ಜಾಯಿನ್ ಅವರ್ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್. ಕನ್ನಡದಲ್ಲಿ ಈ ತರ ಜಸ್ಟ್ ಬ್ಯಾಂಕಿಂಗ್ ಅಂತಲೇ ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬಿಟ್ಟಿರೋ ಕೆಲವೊಂದು ಚಾನಲ್ಗಳಲ್ಲಿ ನಮ್ದು ಒಂದು. ಅಂಡ್ ಈ ತರ ಸ್ಟ್ರಾಟಜಿಗಳು ಅಂಡ್ ಮಾಕ್ ಟೆಸ್ಟ್ಸ್ ಈ ತರ ಅಂತೂ ಕೊಡ್ತಿರೋದು ಇದು ಒಂದೇ ಚಾನಲ್ ಅನ್ಕೋತೀನಿ ಕನ್ನಡ ಚಾನಲ್ಗಳಲ್ಲಿ. ಸೊ ಸಪೋರ್ಟ್ ಮಾಡ್ತೀರಾ, ಶೇರ್ ಮಾಡ್ತೀರಾ ಅಂತ ಅನ್ಕೋತೀನಿ. ನಿಮ್ ಬಿಗಿನರ್ಸ್ ಇರ್ತಾರೆ, ಬ್ಯಾಂಕಿಂಗ್ ಎಕ್ಸಾಮ್ ಹೇಗೆ ಪ್ರಿಪೇರ್ ಮಾಡೋದು, ಏನೇನು ಓದ್ಬೇಕು ಅಂತ ಅಂತವ್ರಿಗೆ ಶೇರ್ ಮಾಡಿ. ಸೊ ಆಕ್ಚುಲಿ ಈ ವಿಡಿಯೋದಲ್ಲಿ ಏನು ಅಂತಂದ್ರೆ ನಾನು DI ಸಾಲ್ವ್ ಮಾಡ್ತಿರೋದು. DI ಪ್ರಿಲಿಮ್ಸ್ ಲೆವೆಲ್ ಈ ವಿಡಿಯೋ. ನೆಕ್ಸ್ಟ್ ಬೇಕಿದ್ರೆ ಮೇನ್ಸ್ ಲೆವೆಲ್ ಒಂದು ಸಾಲ್ವ್ ಮಾಡೋಣ. ಪ್ರಿಲಿಮ್ಸ್ ಲೆವೆಲ್ ಸಾಲ್ವ್ ಮಾಡ್ತಿರೋದ್ರೆ ನಾನು ಸಾಲ್ವ್ ಮಾಡ್ತಿರೋದಲ್ಲ, ಅಪ್ರೋಚ್ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ. ಅಂಡ್ ಆಕ್ಚುಲಿ ನಾನು ಪಾರ್ಟ್ ವೀಕ್ ಇದೀನಿ, ರೀಸನಿಂಗ್ ಸ್ಟ್ರಾಂಗ್, ಅದಕ್ಕೆ ಜಸ್ಟ್ ರೀಸನಿಂಗ್ ಮಾಡೋಣ ಇದ್ರಲ್ಲಿ. ಪಾರ್ಟ್ ಅಲ್ಲಿ ಜಸ್ಟ್ ಟ್ರಿಕ್ಸ್ ಏನಿದೆ ಅದನ್ನ ಕವರ್ ಮಾಡೋಣ ಅಂತ ಅನ್ಕೊಂಡಿದ್ದು. ಅದಕ್ಕೆ ನಮ್ದು ಶಾರ್ಟ್ ಟ್ರಿಕ್ಸ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದು ನಾನು. ಅದು 10 ಟ್ರಿಕ್ಸ್ ಆಗಿದೆ ಆಗ್ಲೇ. ಬಟ್ ಒಬ್ರು ಫಾಲೋವರ್ ಕೇಳಿದ್ರು DI ಅಪ್ರೋಚ್ ಗೊತ್ತಾಗ್ತಿಲ್ಲ, ಅದೊಂದ್ ಸ್ವಲ್ಪ ಹೇಳ್ಕೊಡಿ, ನಾವು ಬಿಗಿನರ್ ಅಂತ. ಸೊ ಅವರಿಗೋಸ್ಕರ ಇದನ್ನ ಮಾಡ್ತಿರೋದು. ನೀವು ಅಷ್ಟೇ, ನಿಮಗೆ ಯಾವ್ದಾದ್ರು ಕಾನ್ಸೆಪ್ಟ್ ಡೌಟ್ ಇದ್ರೆ ಅಥವಾ ಏನು ಅಪ್ರೋಚ್ ಗೊತ್ತಾಗ್ತಿಲ್ಲ, ಸ್ಲೋ ಇದೀವಿ, ಈ ಕಾನ್ಸೆಪ್ಟ್ ಅಲ್ಲಿ ಮಾಡಕ್ ಗೊತ್ತಾಗ್ತಿಲ್ಲ, ಗ್ರಿಪ್ ಸಿಗ್ತಿಲ್ಲ ಅಂದ್ರೆ ನಮಗೆ ಇನ್ಸ್ಟಾಗ್ರಾಮ್ ID ಇಂದ ಅಥವಾ ಟೆಲಿಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾವು ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಿವಿ. ಸೊ ಈಗ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. DI ಮ್ಯಾಥ್ಸ್ ಅಲ್ಲಿ ಯಾರ್ಯಾರಿಗೆ ಅರ್ಥಮೆಟಿಕ್ ವೀಕ್ ಇದೆ, ಅರ್ಥಮೆಟಿಕ್ ವೀಕ್ ಇರೋರಿಗಂತೂ DI ಎಂತಾರಲ್ಲ ABDವಿಲಿಯರ್ಸ್ ಇದ್ದಂಗೆ ಆಪತ್ ಬಾಂಧವ. DI ಅಂಡ್ ಸಿಂಪ್ಲಿಫಿಕೇಶನ್ ಅಪ್ರಾಕ್ಸಿಮೇಶನ್ ಇರುತ್ತಲ್ಲ ಅದೇನೆ. ಫಾರ್ ಎಕ್ಸಾಂಪಲ್ ನಂದು ಅಷ್ಟೇ, SBI ಕ್ಲರ್ಕ್. ಫಾರ್ ಎಕ್ಸಾಂಪಲ್ SBI ಕ್ಲರ್ಕ್ ತಗೊಳ್ಳಿ. SBI ಕ್ಲರ್ಕ್ ಅಲ್ಲಿ DI ಪ್ಲಸ್ ಸ್ಪೀಡ್ ಮ್ಯಾಥ್ ಇಂದ ವಿತೌಟ್ ಅರ್ಥಮೆಟಿಕ್ ಇಂದಲೇ ನೀವು 25 ಸ್ಕೋರ್ ಮಾಡಬಹುದು, ಸ್ಪೀಡ್ ಚೆನ್ನಾಗಿದ್ರೆ. ಸೊ ಏನಾಗುತ್ತೆ, DI ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಿಂದ. ಅದಕ್ಕೋಸ್ಕರ DI ಓದ್ಬೇಕು, DI ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೇಕು, ಅದು ಫಾಸ್ಟ್ ಆಗಿ ಮಾಡಕ್ ಬರ್ತಿರ್ಬೇಕು. ಸೊ ಈಗ ಈ ಕ್ವಶನ್ ನೋಡಿ, ನಾನು ತುಂಬಾ ಒಳ್ಳೆ ಕ್ವಶನ್ ತಗೊಂಡಿದ್ದೀನಿ, ನೋಡಿ ಇಲ್ಲಿ. ದ ಟೇಬಲ್ ಬಿಲೋ ಶೋ ದ ಪರ್ಸೆಂಟೇಜ್ ಆಫ್ ಎಂಪ್ಲಾಯ್ಡ್ ಪೀಪಲ್ ಅಂಡ್ ಪರ್ಸೆಂಟೇಜ್ ಆಫ್ ಸ್ಕಿಲ್ಡ್ ವರ್ಕರ್. ಸೊ ಇದು ಎಂಪ್ಲಾಯ್ಡ್ ಪೀಪಲ್ ಅಂತೆ, ಸೊ ಇದು ಪರ್ಸೆಂಟೇಜ್ ಆಫ್ ಸ್ಕಿಲ್ಡ್ ವರ್ಕರ್ ಅಂತೆ. ಸೊ ಸ್ಕಿಲ್ಡ್ ವರ್ಕರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇನ್ನೊಂದು ಕಾಲಮ್ ಕೊಟ್ಟಿಲ್ಲ, ಅನ್ಸ್ಕಿಲ್ಡ್ ವರ್ಕರ್ ಇರ್ತಾರೆ ಅಂತ. ಸೊ ಈಗ ಟೇಬಲ್ ವರ್ಕರ್ ಪ್ರಿಲಿಮ್ಸ್ ಅಲ್ಲಿ ಒಂದೊಂದು ಟೇಬಲ್ ಇಂದಲೇ ಡೈರೆಕ್ಟ್ ಮಾಡೋ ಅಂತದ್ದು ಇರುತ್ತೆ, ಈ ತರ ಬರ್ಕೊಳಕ್ ನೆಸೆಸಿಟಿ ಇಲ್ಲದೆ ಇರೋಂಥದ್ದು. ಅಂತದ್ ಏನಾದ್ರು ನೆಕ್ಸ್ಟ್ ಕ್ವಶನ್ ಸಿಕ್ಕಿದ್ರೆ ಮಾಡ್ತೀನಿ. ನಾನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿಲ್ಲ. ಹೆಲ್ತ್ ಕೇರ್ ಮ್ಯಾನುಫ್ಯಾಕ್ಚರಿಂಗ್ ಅಂತೆ. ಸೊ ಯಾರ್ಯಾರು ಬಿಗಿನರ್ ಇದ್ದೀರಾ ಅವ್ರು ಪರವಾಗಿಲ್ಲ, ಟೇಬಲ್ ಬರ್ಕೊಳ್ಳಿ, ಏನು ಒಂದು 30 ಸೆಕೆಂಡ್ ಆಗುತ್ತೆ, ಬೇಗ ಬೇಗ ಬರ್ಕೊಂಡ್ರೆ. ನಾನು ಫಸ್ಟ್ ಈ ತರದಕ್ಕೆಲ್ಲ ಈಗಲೂ ಬರೀತೀನಿ, ಬಟ್ ಡೈರೆಕ್ಟ್ ಇರುತ್ತಲ್ಲ ಅದಕ್ಕೆಲ್ಲ ಏನ್ ಟೇಬಲ್ ಬರೆಯೋಕ್ಕಾಗಲ್ಲ. ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡಕ್ಕೆ ಹೋಗೋದು. ಸ್ಕಿಲ್ಡ್ ಇದು. ನೆಕ್ಸ್ಟ್ ಏನಿದೆ, ಅನ್ಸ್ಕಿಲ್ಡ್ ಕೊಟ್ಟಿಲ್ಲ, ಬಟ್ ಸ್ಕಿಲ್ಡ್ ಇದ್ದಾರೆ ಅಂತಂದ್ರೆ ಅನ್ಸ್ಕಿಲ್ಡ್ ಇರ್ತಾರೆ ಅಂತ ಕ್ವಶನ್ ಅಲ್ಲಂತೂ ಕೇಳಿರ್ತಾರೆ. ಸೊ ಈಗ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅವರು. ಸೊ 30%, 25%, 45%. ಹಂಗಂದ್ರೆ ಇವೆಲ್ಲಾನು ಕೂಡಿಸಿದ್ರೆ 100% ಆಯ್ತಾ. ಸೊ ನಾವು 100x ಅಂತ ತಗೊಳ್ಳೋಣ ಟೋಟಲ್ ಎಂಪ್ಲಾಯ್ಸ್. ಸೊ ಅವಾಗ ಏನಾಗುತ್ತೆ, ಇದೆಲ್ಲ 30x, 25x, 45x ಆಯ್ತು. ಸೊ ಇಲ್ಲಿ 40 ಇದೆ, ಅದನ್ನ 40x ಅಂತ ತಗೊಳಕ್ ಹೋಗ್ಬಿಡಿ. ಏಕೆ ಅಂತಂದ್ರೆ ಈ 30x ಅಲ್ಲಿ 40% ಸ್ಕಿಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ 30ಲಿ 40% ಅಂತಂದ್ರೆ 30 ಇಂಟು 2/5, 30 ಇಂಟು 2/5 ಆಗುತ್ತೆ. 5 1 5, 5 6 6 12. ಸೊ 12x ಆಗುತ್ತೆ. ಇನ್ನು ಉಳಿದಿದೆ ಎಷ್ಟು, 18x ಸ್ಕಿಲ್ಡ್. 25ಲಿ 20% ಅಂದ್ರೆ 5x, ನೆಕ್ಸ್ಟ್ 20x. ಏನಕ್ಕೆ ಅಂತ ಗೊತ್ತಾಯ್ತಾ, ಇದನ್ನ ಯಾಕೆ ಇಷ್ಟು ಕಮ್ಮಿ ತಗೊಂಡಿದ್ದು 40 ಇದ್ರು ಅಂತ. 40 ಈ 30x ಅಲ್ಲಿ 40% ಅಂತ ಕೊಟ್ಟಿರೋದು. ಸೊ ನೆಕ್ಸ್ಟ್ 45. ಸೊ 50% ಅಂದ್ರೆ 22.5. ನೀವು ಅದ್ ಹೆಂಗ್ 22 ಜನ ಇನ್ನೊಬ್ಬ ಅರ್ಧ ಜನ ಹೆಂಗ್ ವರ್ಕ್ ಮಾಡಕ್ ಚಾನ್ಸ್ ಅಂತ ಅನ್ಕೋಬಿಡ್ರಿ. ಅದು ಹೋಲ್ ನಂಬರ್ ಆಗುತ್ತೆ, ಎಕ್ಸ್ ಮಲ್ಟಿಪ್ಲೈ ಮಾಡಿದಾಗ ನಂಬರ್ ಪರ್ಟಿಕ್ಯುಲರ್ ನಂಬರ್ ಸಿಗುತ್ತೆ. ಸೊ ಈಗ ನೆಕ್ಸ್ಟ್ ಬರೋಣ. ಈಗ ನೆಕ್ಸ್ಟ್ ಇಷ್ಟೇ ಡಾಟಾ ಇಷ್ಟೇ ಈ ಕ್ವಶನ್ ಅಲ್ಲಿ. ಈಗ ಫಸ್ಟ್ ಕ್ವಶನ್ ಬರೋಣ. ಏನಿದೆ ಫಸ್ಟ್ ಕ್ವಶನ್ ಅಲ್ಲಿ, ಗಿವನ್ ಟೋಟಲ್ ವರ್ಕಿಂಗ್ ಪಾಪ್ಯುಲೇಷನ್
1 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಪಟ್ಕೊಂಡು ಬರಬೇಕು. ಸೊ 1 ಲ್ಯಾಕ್ ವರ್ಕಿಂಗ್ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ? ಎಕ್ಸ್ ನಾವು 100x ಅಂತ ತಗೊಂಡಿದ್ದೀವಿ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ? 1000 ಆಗುತ್ತೆ. ಇದು ಬೇಗ ಬಂದ್ಬಿಡ್ಬೇಕು. ಬರೆಯೋದು ಅವಶ್ಯಕತೆ ಇಲ್ಲ, ಡೈರೆಕ್ಟೇ ಬರ್ಬೋದು ಈ ತರ. ಕ್ಯಾಲ್ಕುಲೇಟ್ ದ ಟೋಟಲ್ ನಂಬರ್ ಆಫ್ ಸ್ಕಿಲ್ಡ್ ವರ್ಕರ್ಸ್ ಇನ್ ರೀಜನ್ ಬೈ ಕನ್ಸಿಡರಿಂಗ್ ಪರ್ಸೆಂಟೇಜ್ ಫ್ರಮ್ ಬೋತ್ ಕಾಲಮ್. ಏನಂತ ಕೊಟ್ಟಿದ್ದಾರೆ ಗೊತ್ತಾ? ಈ ಕಾಲಮ್ ಬೋತ್ ಕಾಲಮ್ ಅಂದ್ರೆ ಇದು ಅಲ್ಲ. ಈ ಕಾಲಮ್ ಅಲ್ಲಿ ಟೋಟಲ್ ಸ್ಕಿಲ್ಡ್ ಎಂಪ್ಲಾಯ್ಸ್ ಎಷ್ಟಿದ್ದಾರೆ ಅಂತ ಕೇಳಿದ್ದಾರೆ. ಈಗ ಇದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಕೂತ್ಕೋಬೇಡಿ. ಎಕ್ಸ್ ವ್ಯಾಲ್ಯೂನ 12 ಒಂದ್ಸತಿ, 5 ಒಂದ್ಸತಿ, 22 ಒಂದ್ಸತಿ, ಇದನ್ನ ಕೂಡಿಸಿ 0.5, 5, 2, 2, 9, 2, 1, 3. ಸೊ ಇದು ಆಯ್ತು. ಸೊ ಎಕ್ಸ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ? 39500. ಸೊ ಫಸ್ಟ್ ಕ್ವಶನ್ ಇಷ್ಟೇ ಆನ್ಸರ್. ಬೇಕಿದ್ರೆ ನೋಡಿ, ಚೆಕ್ ಮಾಡಿ ನೋಡಿ. ಅಷ್ಟೇ ನೋಡಿ, 39% ಮಾತ್ರ ಆನ್ಸರ್ ಮಾಡಿರೋದು. ಇದು ಪ್ರಿಲಿಮ್ಸ್ ಲೆವೆಲ್. ಸೊ ಎಷ್ಟು ಬೇಗ ಫಾಸ್ಟ್ ಆಗಿ ಮಾಡ್ತೀರಾ, ಅಕ್ಯುರೇಸಿ ಇರುತ್ತೆ, ನಿಮಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಗಿವನ್ ಪರ್ಸೆಂಟೇಜ್ ಆಫ್ ಎಂಪ್ಲಾಯ್ ಆಫ್ ದ ಈಚ್ ಕ್ಯಾಲ್ಕುಲೇಟ್ ದ ಟೋಟಲ್ ನಂಬರ್ ಆಫ್ ಎಂಪ್ಲಾಯ್ಡ್ ಪೀಪಲ್ ಅಕ್ರಾಸ್ ಟೆಕ್ ಅಂಡ್ ಹೆಲ್ತ್ ಕೇರ್ ಇಂಡಸ್ಟ್ರಿ ಕಂಬೈನ್ಡ್ ಟೋಟಲ್ ವರ್ಕಿಂಗ್ ಪಾಪ್ಯುಲೇಷನ್. ಸೊ ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ? ಇದ್ರಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ನಾವು 100x ಅಂತ ಹೇಳಿದ್ವಿ. ಸೊ ಇದರಲ್ಲಿ 40,000 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ವ್ಯಾಲ್ಯೂ 400 ಆಗುತ್ತೆ. ಅವ್ರು ಕೇಳ್ತಿರೋದೇನು? ಟೆಕ್ ಅಂಡ್ ಹೆಲ್ತ್ ಕೇರ್ ಅಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ. ಟೆಕ್ ಅಂಡ್ ಹೆಲ್ತ್ ಕೇರ್ 30x 25x ಅಂದ್ರೆ 55x. ಸೊ 55x ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 220 ಇನ್ನೊಂದು 0 ಬರುತ್ತಲ್ಲ, 20 ಇದೆ. ಸೊ 20. ಸೊ ಇದು ಆನ್ಸರ್ 55x. ಎಕ್ಸ್ ವ್ಯಾಲ್ಯೂ ಇದ್ರಲ್ಲಿ ಏನ್ ಬಂದಿದೆ? ಅದು ಈ ಎಕ್ಸ್ ತಗೊಳಕ್ ಹೋಗ್ಬೇಡಿ. ಪ್ರತಿ ಕ್ವಶನ್ಗೂ ಎಕ್ಸ್ ವ್ಯಾಲ್ಯೂ ಚೇಂಜ್ ಆಗ್ತಿದೆ. ಇದರಲ್ಲಿ ಇಲ್ಲೇನಾದ್ರೂ ಕೊಟ್ಟಿದ್ರೆ ಎಕ್ಸ್ ವ್ಯಾಲ್ಯೂನ ಟೋಟಲ್ ಎಂಪ್ಲಾಯ್ನ ಎಲ್ಲದಕ್ಕೂ ಸೇಮ್ ಇರುತ್ತೆ. ಇಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಕ್ವಶನ್ ಅಲ್ಲಿ ಎಲ್ಲದಕ್ಕೂ ಡಿಫ್ರೆಂಟ್ ಆಗುತ್ತೆ. ನೋಡಿ 28,000 ಕರೆಕ್ಟ್. ನೆಕ್ಸ್ಟ್, ಇಫ್ ಟೆಕ್ ಇಂಡಸ್ಟ್ರಿ ಇನ್ಕ್ರೀಸ್ ಸ್ಕಿಲ್ ವರ್ಕರ್ ಪರ್ಸೆಂಟೇಜ್ ಟು 50. ಸೊ ಟೆಕ್ ಅಂತೆ. ಸೊ ಈಗ 40% ಇದ್ದಾರೆ. 50% ಇನ್ಕ್ರೀಸ್ ಆಗಿದ್ರೆ ಎಷ್ಟಾಗ್ತಾರೆ? ಥರ್ಡ್ ಒನ್ ಅಲ್ಲಿ. ಸೊ 12x ಇದ್ದವರು 15x ಆಗ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ವೈಲ್ ಮೇಂಟೈನಿಂಗ್ ದ ಸೇಮ್ ಟೋಟಲ್ ಎಂಪ್ಲಾಯ್ ಆಫ್ 10,000 ಅಂತಂದ್ರೆ ಇಷ್ಟು ಜನದು 10,000 ಮಾತ್ರ ಇದ್ದಾರೆ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು? ಈ ಕ್ವಶನ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು? 100 ಆಯ್ತು. ಸೊ ಎಕ್ಸ್ ವ್ಯಾಲ್ಯೂ 100 ಆದ್ರೆ ಅವ್ರೇನ್ ಕೇಳಿದ್ದಾರೆ? ಹೌ ಮೆನಿ ಅಡಿಷನಲ್ ಸ್ಕಿಲ್ಡ್ ವರ್ಕರ್ಸ್ ವುಡ್ ದೇ ನೀಡ್? ಅಡಿಷನಲ್ ಸ್ಕಿಲ್ಡ್ ವರ್ಕರ್ ಎಷ್ಟು ಜನ ಬೇಕು ಅಂತ ಕೇಳ್ತಿರೋದು ಅವರು. ಸೊ 3,000 ಇಂಟು ಎಕ್ಸ್ ಟೋಟಲ್ ಎಂಪ್ಲಾಯ್ ಎಷ್ಟಾದ್ರೆ ಈಗ ಇಷ್ಟಾದ್ರು 300 ಇಂಟು 100 ಅಂತ ಅಂದ್ರೆ 3,000. ಸೊ ಅದ್ರಲ್ಲಿ while maintaining the same total employee of 10,000, how many additional skilled worker would they need? Additional skilled worker ಎಷ್ಟು ಬೇಕು ಅಂದ್ರೆ 12x. ಇದರಲ್ಲಿ 12x ವ್ಯಾಲ್ಯೂ ಎಷ್ಟು, 15x ವ್ಯಾಲ್ಯೂ ಎಷ್ಟು ಅಂತ ನೋಡಿ. 12 minus 15 3x. 12 minus 15 3x ತಾನೆ. ಈಗ ನಮಗೆ ಬೇಕಾಗಿರೋದು ಅಡಿಷನಲ್ ಎಷ್ಟು ಬೇಕು ಅಂತ. ಅಡಿಷನಲ್ ಎಷ್ಟು? ಇವೆರಡು ಗ್ಯಾಪ್ ಇರೋದೇ ಅಡಿಷನಲ್. ಸೊ ಇವೆರಡು ಗ್ಯಾಪ್ ಎಷ್ಟಿದೆ? 3x ಇದೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು? 3,1,3,1000. ಸೊ 1000 ಜನನ್ನ ಆಡ್ ಮಾಡಿದ್ರೆ ಇದು ಸೇಮ್ ಇರ್ಬೇಕಂತೆ, ಇದು ಮಾತ್ರ ಇನ್ಕ್ರೀಸ್ ಆಗ್ಬೇಕಂತೆ. ಅಂದ್ರೆ ಇನ್ನು ಎಷ್ಟು ಜನ ಎಕ್ಸ್ಟ್ರಾ ಬೇಕಾಗ್ತಾರೆ? 3x ಅಷ್ಟು ಬೇಕಾಗ್ತಾರೆ 12x ಇಂದ 15x ಆಗಕ್ಕೆ. ಸೊ 3x ಎಷ್ಟು? 1000. ಸೊ 1000 ಆನ್ಸರ್. ಇದು ಗೊತ್ತಾಯ್ತು ನೋಡಿ. 19% ಅಷ್ಟೇ ಆನ್ಸರ್ ಮಾಡಿದ್ರೆ ಇದನ್ನ ಕರೆಕ್ಟ್ ಆಗಿ. ನೆಕ್ಸ್ಟ್, ಇಫ್ ಟೋಟಲ್ ವರ್ಕಿಂಗ್ ಪಾಪ್ಯುಲೇಷನ್ 80. ಸೊ ಈ ಫೋರ್ತ್ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಎಕ್ಸ್ ವ್ಯಾಲ್ಯೂ 80,000 ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ? 800 ಆಗುತ್ತೆ. ಫೈಂಡ್ ದ ರೇಷಿಯೋ ಆಫ್ ಸ್ಕಿಲ್ಡ್ ವರ್ಕರ್ ಇನ್ ಟೆಕ್ ಇಂಡಸ್ಟ್ರಿ ಟು ದ ಟೋಟಲ್ ನಂಬರ್ ಆಫ್ ಎಂಪ್ಲಾಯ್ಡ್. ಟೆಕ್ ಇಂಡಸ್ಟ್ರಿ ಸ್ಕಿಲ್ಡ್ ವರ್ಕರ್ ಎಷ್ಟಿದ್ದಾರೆ? 12 ಅಂತೆ. 12x. ಯಾವ್ದ್ರ ಮಧ್ಯೆ ರೇಷಿಯೋ ಕೇಳಿದ್ದಾರೆ? ಟೋಟಲ್ ನಂಬರ್ ಆಫ್ ಎಂಪ್ಲಾಯ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಎಂಪ್ಲಾಯ್ಡ್ ಎಷ್ಟಿದ್ದಾರೆ? 45x. ಸೊ ಈಗ ಈ 800 ನಲ್ಲಿ ಮಲ್ಟಿಪ್ಲೈ ಮಾಡಬೇಡಿ. ಏಕೆ ಅಂತಂದ್ರೆ ರೇಷಿಯೋಲಿ ಸೇಮ್ ಇರೋದು ಕ್ಯಾನ್ಸಲ್ ಆಗುತ್ತೆ ಅಂತ ಗೊತ್ತು. ಸುಮ್ನೆ ಮಲ್ಟಿಪ್ಲೈ ಮಾಡಿದ್ರೆ ದೊಡ್ಡದಾಗುತ್ತೆ. ಸೊ ಇದು ಅವಶ್ಯಕತೆನೇ ಇಲ್ಲ. ಡಾಟಾ ಅವ್ರು ಸುಮ್ನೆ ನಿಮ್ನ ಸುತ್ತಾಡ್ಸಕ್ ಆ ಡಾಟಾ ಕೊಟ್ಟಿರೋದು. ಈಗ ಇದನ್ನೇ ಕ್ಯಾನ್ಸಲ್ ಮಾಡಿ. 3 4 12, 3 1 3, 3 5 15. 4:15 ಎಲ್ಲಿದೆ ಅದೇನೋ ಆನ್ಸರ್. ನೆಕ್ಸ್ಟ್, ದ ಟೋಟಲ್ ನಂಬರ್ ಆಫ್ ಎಂಪ್ಲಾಯ್ಡ್ ಪೀಪಲ್ ಇನ್ ಟೆಕ್ ಇಂಡಸ್ಟ್ರಿ ಇಸ್ 6,000 ಅಂತ. 6,000. ಟೆಕ್ ಇಂಡಸ್ಟ್ರಿ 6,000 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ? 30x ಇದೆ. ಟೆಕ್ ಇಂಡಸ್ಟ್ರಿ ಎಷ್ಟಂತೆ? 6,000 ಅಂತೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ? 3 1 3 7. ಸೊ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 200 ಈ ಕ್ವಶನ್ ಅಲ್ಲಿ ಕಾಣಿಸ್ತಿದ್ಯಾ? ಸೊ ಎಕ್ಸ್ ವ್ಯಾಲ್ಯೂ 200 ಅಂದ್ರೆ ಫೈಂಡ್ ದ ಸ್ಕಿಲ್ಡ್ ವರ್ಕರ್ ಇನ್ ದ ಟೆಕ್ ಇಂಡಸ್ಟ್ರಿ. ಸೊ ಟೆಕ್ ಇಂಡಸ್ಟ್ರಿಯಲ್ಲಿ ಸ್ಕಿಲ್ಡ್ ವರ್ಕರ್ ಕೇಳಿದರೆ 12x ಇಂಟು 12 12 12 24.
ಸೊ 14 ಇಷ್ಟೇ ಆನ್ಸರು. ಓಕೆ, ಇನ್ನೊಂದು ಪಜಲ್ ಬಂದಿದೆ. ಇದು ಒಳ್ಳೆ ಏನಿದು, ಇದಕ್ಕೂ ಟೇಬಲ್ ಬರ್ಕೋಬೇಕು ನಾವು, ಅಂದ್ರೆ ಬಿಗಿನರ್ಸ್ ಆದ್ರೆ ಬರ್ಕೊಳ್ಳೇಬೇಕು. ಏನೋ ಬರ್ಕೋತೀನಿ, ನಾನು ಮ್ಯಾಥ್ಸ್ ಅಲ್ಲಿ ವೀಕ್ ಇರೋದ್ರಿಂದ. ಸೊ ಏನ್ ಏನ್ ಜಾಸ್ತಿ ಟೈಮ್ ಆಗಲ್ಲ, ಬರ್ಕೊಂಡ್ರೆ ಕ್ಲಾರಿಟಿ ಸಿಗುತ್ತೆ. ನೋಡಿ ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ. ಫಸ್ಟ್ ಇಲ್ಲಿ ಸ್ಟಾರ್ಟ್ ನನಗೆ ಗೊತ್ತಾಯ್ತು, ಇದನ್ನ ನಾನು ಓದಕ್ಕೆ ಹೋಗಲ್ಲ, ನನಗೆ ನೋಡೋದಕ್ಕೆ ಗೊತ್ತಾಯ್ತು ಏನಿದೆ ಅಂತ. ಬಟ್ ಸ್ಟಾರ್ಟಿಂಗ್ ಬಿಗಿನರ್ಸ್ ಆದ್ರೆ ಇದನ್ನ ಓದ್ಕೊಳ್ಳಿ ಒಂದ್ಸಲ ಏನ್ ಕೊಟ್ಟಿದ್ದಾರೆ ಅಂತ. ಟೋಟಲ್ ನಂಬರ್ ಆಫ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಂತೆ, ಗಿಟಾರ್ ಕೀಬೋರ್ಡ್ ಇದಾವಂತೆ, ಅಂಡ್ ಅದ್ರದ್ದು ರೇಷು ಕೊಟ್ಟಿದ್ದಾರೆ ಅಂಡ್ ಟೋಟಲ್ ನಂಬರ್ ಕೊಟ್ಟಿದ್ದಾರೆ. ಸೊ ಇವಾಗ ಬರ್ಕೊಳ್ಳೋಣ. ಸೆಲ್ಲರ್ ಅಂತೆ, ಸೆಲ್ಲರ್ ಯಾರ್ಯಾರು ಸೆಲ್ ಮಾಡ್ತಿದ್ದಾರೆ? ಆಕಾಶ್, ಬಿನ್ನಿ, ಚಾಂದಿನಿ. ಚಂದನಿ ಅಂತ ಕೊಟ್ಟಿದ್ದಾರೆ, ಚಾಂದಿನಿನೇ ಅದು. ನಿಮಗೆ ಅಂದ್ರೆ ನಾನು ಪೆನ್ನಲ್ಲಿ ಬರಿತಿದ್ದೀನಿ, ಮೇ ಬಿ ನಿಮಗೆ ಕಾಣಿಸಿಲ್ಲ ಅಂದ್ರೆ ಹೇಳಿ, ನೆಕ್ಸ್ಟ್ ಇಂದ ಮಾರ್ಕರ್ ಯೂಸ್ ಮಾಡೋಣ. ಏನಿದೆ ನೋಡಿ ಅಲ್ಲಿ, ಟೋಟಲ್ ನಂಬರ್ ಆಫ್ ಮ್ಯೂಸಿಕ್, ಟೋಟಲ್ ಅಂತೆ. ಓಕೆ, ಟೋಟಲ್. ಸೊ ನಿಮಿಷ, ಟೋಟಲ್ ಆದ್ಮೇಲೆ 280, 360, 260. ಸೊ ರೇಷಿಯೋ ಆಫ್ ಗಿಟಾರ್ ಅಂಡ್ ನಂಬರ್ ಆಫ್ ಕೀಬೋರ್ಡ್. ಸೊ ಗಿಟಾರ್ ಟು ಕೀಬೋರ್ಡ್ ರೇಷಿಯೋ ಕೊಟ್ಟಿದ್ದಾರೆ. ಗೊತ್ತಾಯ್ತು ಅನ್ಕೋತೀನಿ ಹೆಂಗ್ ಬರ್ಕೊಂಡೆ ಅಂತ. ಕೀಬೋರ್ಡ್ ರೇಷಿಯೋ ಕೊಟ್ಟಿದ್ದಾರೆ, ರೇಷಿಯೋನೇ ಬರ್ಕೊಳಕ್ ಹೋಗ್ಬೇಡಿ. ನಿಮಗೆ ಗೊತ್ತಾಗ್ತಿಲ್ಲ ಅಂದ್ರೆ ಬೇಕಿದ್ರೆ ಈ ತರ ಬರ್ಕೊಳ್ಳಿ, 4, 3, 7, 5 ಈ ತರ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಮಾಡ್ಬೋದು. ಹೇಗೆ ಅಂತ ನೋಡಿ. ಈಗ 280 ಟೋಟಲ್ ಅಂತೆ. ಸೊ 4:3 ಅಂದ್ರೆ 7x ಅಲ್ಲಿ ಇದಾರೆ. ಸೊ 7x ಈಕ್ವಲ್ಸ್ 280 ಆಯ್ತು. ಸೊ x ಈಕ್ವಲ್ಸ್ ಎಷ್ಟಾಯ್ತು? 4 28. ಸೊ 40 ಆಯ್ತು. ಸೊ 40ನ ಮಲ್ಟಿಪ್ಲೈ ಮಾಡಿ 4ಗೆ, 4 4 16, 160. 43 ಮಲ್ಟಿಪ್ಲೈ 4 3 12, 120. ಗೊತ್ತಾಯ್ತು ಅನ್ಕೋತೀನಿ ಹೆಂಗ್ ಮಾಡಿದೆ ಅಂತ. ಸೊ ಇದು ಅಷ್ಟೇ 360 ಇದೆ. ಸೊ 7x ಪ್ಲಸ್ ಇದೆಷ್ಟು? 5. 5 7 ಪ್ಲಸ್ 5 ಎಷ್ಟಾಯ್ತು? ಸೊ 12x ಇಸ್ ಈಕ್ವಲ್ ಟು 360 ಆಗುತ್ತೆ. ಸೊ x ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 3. ಸೊ 30 ಆಗುತ್ತೆ. ಸೊ 30ನ 7x ಗೆ 5ಗೆ ಹಾಕ್ಬೇಕು. 3 7 21. ಸೊ ಇದು 5, 3 5 15. ಸೊ ಇವೆರಡನ್ನೂ ಕೂಡಿಸಿ ಬರುತ್ತಾ? 30 360 ಬಂತಲ್ಲ, 360. ಈಗ ನೋಡಿ 260 ಇದೆ, 6 7 13 ಅಂತೆ. ಸೊ 13x ಎಷ್ಟಾಗುತ್ತಂತೆ? 260 ಆಗುತ್ತಂತೆ. ಆಗ x ಎಷ್ಟಾಗುತ್ತೆ ನೋಡಿ? 20 ಆಗುತ್ತೆ. ಸೊ x 20 ಆದ್ರೆ 6x ಇದು 6x ಎಷ್ಟಾಗುತ್ತೆ? 120 ಆಗುತ್ತೆ. 7x ಎಷ್ಟಾಗುತ್ತೆ? 140 ಆಗುತ್ತೆ. ಸೊ ಇದಿಷ್ಟು ಟೇಬಲ್ ಮಾಡ್ಕೊಳ್ಳೋದು ಇಷ್ಟೇ. ಈಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನಂಬರ್ ಆಫ್ ಕೀಬೋರ್ಡ್ ಸೋಲ್ಡ್ ಬೈ ಸೆಲ್ಲರ್ ಆಕಾ is how much percentage more or less than number of guitars sold by him. ಸೊ ನಂಬರ್ ಆಫ್ ಗಿಟಾರ್ ಹೌ ಮಚ್ ಪರ್ಸೆಂಟ್ ಲೆಸ್ ಆರ್ ಮೋರ್ ಅಂತ ಕೊಟ್ಟಿದ್ದಾರೆ. ಸೊ ಲೆಸ್ ಇದೆ ಅಂತ ಗೊತ್ತಾಯ್ತು ನಿಮಗೆ. ಎಷ್ಟು ಲೆಸ್ ಇದೆ? 4:3 ಅಂತ ಅವನೇ ಕೊಟ್ಟಿದ್ದಾನೆ. ಸೊ 4 ಗಿಂತ ಎಷ್ಟು ಕಮ್ಮಿ ಇದೆ? 1 ಕಮ್ಮಿ ಇದೆ. ಸೊ 1 ಕಮ್ಮಿ ಅಂದ್ರೆ 1/4. 1/4 ಅಂದ್ರೆ ಎಷ್ಟು ಪರ್ಸೆಂಟೇಜ್? 25%. ಇದನ್ನ ಇನ್ನೊಂದು ಮೆಥಡ್ ಹೇಳ್ಬೇಕು ಅಂತಂದ್ರೆ, ಈ ತರ ಮೋರ್ ಲೆಸ್ ಅಂತ ಕೊಟ್ಟಿದ್ರೆ, ಈ ತರ ಡೈರೆಕ್ಟ್ ಮಾಡಕ್ ಗೊತ್ತಾಗ್ತಿಲ್ಲ ಅಂತಂದ್ರೆ ಸಿಂಪಲ್ ನೋಡಿ. ಫಸ್ಟ್ ನೋಡಿ, ಇದು ಎಷ್ಟು ಲೆಸ್ ಇದೆ. ಸೊ ಲೆಸ್ ಇದೆ ಅಂತಂದ್ರೆ ಫಸ್ಟ್ ಏನೇ ಇರ್ಲಿ, ಲೆಸ್ ಅಥವಾ ಇದು ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಈ ಕಡೆದು, ಫಸ್ಟ್ ಎರಡರದು ಮೈನಸ್ ಮಾಡ್ಬಿಟ್ಟು ಡಿಫ್ರೆನ್ಸ್ ಬರ್ಕೊಳ್ಳಿ. 40 ಡಿಫ್ರೆನ್ಸ್. ಅದಕ್ಕೆ ಯಾವಾಗ್ಲೂ ಇಂಟು 100 ಮಾಡಿ. ಇವಾಗ ಇಲ್ಲಿ ಕೆಳಗಡೆ ಏನ್ ಬರ್ಬೇಕು ಅಂತಂದ್ರೆ, ಇದು ಇದ್ರಕ್ಕಿಂತ ಜಾಸ್ತಿ ಇರೋದ್ರಿಂದ ಇದು ಇದ್ರಕ್ಕಿಂತ ಕಮ್ಮಿ ಇದೆ. ಸೊ ಇಟ್ ಈಸ್ ಲೆಸ್ ದ್ಯಾನ್ ಅಂತ ಬಂದ್ರೆ ಜಾಸ್ತಿ ಇರೋ ವ್ಯಾಲ್ಯೂ ಬರ್ಕೋಬೇಕು. ಅದೇ ಮೋರ್ ದ್ಯಾನ್ ಅಂತ ಬಂದ್ರೆ ಕಮ್ಮಿ ಇರೋ ವ್ಯಾಲ್ಯೂ ಬೇಕು. ಲೆಸ್ ದ್ಯಾನ್ ಅಂತ ಬಂದ್ರೆ ಆಪೋಸಿಟ್ ಅಷ್ಟೇ. ನಿಮಗೆ ದಿಸ್ ಇಸ್ ಲೆಸ್ ದ್ಯಾನ್ ದಿಸ್ ಅಲ್ವಾ, ಸೊ ಅವಾಗ ಜಾಸ್ತಿ ಇರೋದ್ರ ವ್ಯಾಲ್ಯೂ ಕೆಳಗಡೆ ಬರ್ಕೊಳ್ಳಿ. ದಿಸ್ ಇಸ್ ಮೋರ್ ದ್ಯಾನ್ ದಿಸ್ ಅಲ್ವಾ, ಅವಾಗ ಮೋರ್ ಇದೆ ಅಂತಂದ್ರೆ ಕಮ್ಮಿ ಇರೋ ವ್ಯಾಲ್ಯೂ ಕೆಳಗಡೆ ಬರ್ಕೊಳ್ಳಿ. ನೋಡಿ ಇದು 1/4 25% ಇದಲ್ವಾ, ಸೊ ಇದು ಅಷ್ಟೇ ಬರುತ್ತೆ. 0 0 ಕ್ಯಾನ್ಸಲ್, 4 4 16, 4 1 4. ಸೊ 100/4 ಅಂತಂದ್ರೆ 100/4 ಅಂದ್ರೆ 25%. ಗೊತ್ತಾಯ್ತು ಅನ್ಕೋತೀನಿ. ಇದೊಂದು ಮೆಥಡ್. ಆಕ್ಚುಲಿ ಇದು ಇದೆ ಶಾರ್ಟ್ ಕಟ್. ನಿಮ್ಗೆ ಸ್ಟಾರ್ಟಿಂಗ್ ಗೊತ್ತಲ್ಲ ಅಂದ್ರೆ ಈ ತರ ಮಾಡ್ಬೋದು. ನೆಕ್ಸ್ಟ್ ನಂಬರ್ ಆಫ್ ಕೀಬೋರ್ಡ್ ಸೋಲ್ಡ್ ಬೈ ಸೆಲ್ಲರ್ ಪ್ರದೀಪ್ ವರ್ತ್ 30% ಮೋರ್ ದ್ಯಾನ್ ದ. ಸೊ ಬಿನ್ನಿ ಕೀಬೋರ್ಡ್ ಎಷ್ಟು? 150 ಸೇಲ್ ಮಾಡೋನೆ. ಸೊ ಬಿನ್ನಿ ಅನ್ನೋನು, ಸೆಕೆಂಡ್ ಕ್ವಶನ್, ಬಿನ್ನಿ ಅನ್ನೋನು 150 ಸೇಲ್ ಮಾಡೋನೆ. 30% ಮೋರ್ ಅಂತ ಅಂದ್ರೆ 13/10. ಹೇಗ್ ಮಾಡಿದೆ ಅಂದ್ರೆ 10 ಪ್ಲಸ್ 3 ಡಿವೈಡೆಡ್ ಬೈ 100. ಸೊ 100 ಪ್ಲಸ್ 30. ಸೊ 130/100 ಅಂದ್ರೆ 13/10 ಅಂತೆ. ಅವ್ನು ಸೇಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಲ್ಲಿಗೆ? 15 13. 15 13 ಅಂದ್ರೆ ಮಿಡಲ್ 14. ಇದು ನಾನು ಶಾರ್ಟ್ ಟ್ರಿಕ್ ಅಲ್ಲಿ ಹೇಳಿದೀನಿ ಎಷ್ಟು ಅಂತ. 195 ಬರುತ್ತೆ. ಸೊ 195 ಆನ್ಸರ್. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಹೋಗೋಣ. ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾನೆ? ಫೈಂಡ್ ದ ಅವರೇಜ್ ಆಫ್ ಟೋಟಲ್ ನಂಬರ್ ಆಫ್ ಗಿಟಾರ್ ಸೋಲ್ಡ್ ಬೈ ಆಕಾಶ್. ಆಕಾಶ್ ಟು ಟೋಟಲ್ ಗಿಟಾರ್
ಓಕೆ. ಆವರೇಜು ಆಕಾಶ್ ಟೋಟಲ್ ಗಿಟಾರು ಪ್ಲಸ್ ಚಾಂದಿನಿದು ಕೀಬೋರ್ಡ್. ಸೊ ಇವೆರಡನ್ನೂ ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ? 300. ಸೊ 300 ಡಿವೈಡೆಡ್ ಬೈ ಆವರೇಜ್ ಅಂತ ಅಂದ್ರೆ ಎಷ್ಟು ಜನ ಪ್ಲಸ್ ಮಾಡ್ತೀರಾ ಅಷ್ಟನ್ನ ಡಿವೈಡ್ ಮಾಡಬೇಕು ನಂಬರ್ನ. ಸೊ ಇನ್ ದ ರೆಸ್ಪೆಕ್ಟಿವ್ ರೇಷಿಯೋ ಬಿಟ್ವೀನ್ ನಂಬರ್ ಆಫ್ ಗಿಟಾರ್ ಸೋಲ್ಡ್ ಬೈ ಸೆಲ್ಲರ್ ಬಿನ್ನಿ ಅಂಡ್ ಸೆಲ್ಲರ್ ಚಾಂದಿನಿ. ಸೆಲ್ಲರ್ ಬಿನ್ನಿ ಗಿಟಾರ್ ಎಷ್ಟು? ಸೆಲ್ಲರ್ ಬಿನ್ನಿ 210, ಸೆಲ್ಲರ್ ಚಾಂದಿನಿ ಎಷ್ಟು? 12. ಸೊ ಈ ತರ ಇದರ ಕ್ಯಾನ್ಸಲ್ ಮಾಡಿ 3 4 3 7 4 ಆನ್ಸರ್. ಲಾಸ್ಟ್ ಕ್ವಶನ್. ಇನ್ನೊಂದು ಕ್ವಶನ್ ಇದೆ. ಸೊ ಇನ್ ದ ಡಿಫರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಗಿಟಾರ್ ಸೋಲ್ಡ್ ಬೈ ಸೆಲ್ಲರ್ ಆಕಾಶ್ ಅಂಡ್ ನಂಬರ್ ಆಫ್ ಸೆಲ್ಲರ್ ಆಕಾಶ್ ಎಷ್ಟು ಗಿಟಾರು? 160 ಡಿಫರೆನ್ಸ್ ಕೇಳಿದರೆ. ಅಂಡ್ ಸೇಮ್ ಸೆಲ್ಲರ್ ಅಂತೆ, ಇವೆರಡರದ್ದು ಮೈನಸ್ ಮಾಡಿದ್ರೆ ಎಷ್ಟು? 40. ಇದನ್ನು 45% ಅಷ್ಟೇ ಜನ ಆನ್ಸರ್ ಮಾಡಿದ್ರು. ಸೊ ಇದಿಷ್ಟು ಈ ವಿಡಿಯೋಗೆ. ನೆಕ್ಸ್ಟ್ ನಿಮಗೆ ಯಾವ ಟೈಪ್ ಡಿ ಐ ಬೇಕು ಅಂತ ಕೇಳಿ. ಇದು ಟ್ಯಾಬ್ಯುಲರ್ ಡಿ ಐ. ಇನ್ನ ಪೈ ಬರುತ್ತೆ, ಈ ತರ ಗ್ರಾಫ್ ಇರೋದು ಬರುತ್ತೆ, ಈ ತರ ಬರುತ್ತೆ. ಪೈ ಅಂದ್ರೆ ಹಿಂಗಿರುತ್ತಲ್ಲ, ಇಲ್ಲೊಂದು 30 ಡಿಗ್ರಿ 45 ಡಿಗ್ರಿ ಅದು ಬರುತ್ತೆ. ಅಂಡ್ ಈ ತರ ಹಿಂಗಿರೋದು ಬರುತ್ತೆ. ಸೊ ಇನ್ನು ತುಂಬಾ ಡಿ ಐಗಳಿದಾವೆ. ಸೊ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ, ನಾನು ಸಾಲ್ವ್ ಮಾಡ್ತೀನಿ. ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಕನ್ನಡದಲ್ಲಿ ಹೊಸ ಇನಿಷಿಯೇಟಿವ್. ಈ ತರ ಯಾವ್ದು ಚಾನಲ್ ಇಲ್ಲ, ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಆಕ್ಚುಲಿ ಇನ್ನೂ 1200 ಅಲ್ಲೇ ಇದೆ ಸಬ್ಸ್ಕ್ರೈಬರ್ಸ್. ಆಲ್ಮೋಸ್ಟ್ 1 ಮಂತ್ ಆಗಕ್ ಬಂತು ನಾಳೆಗೆ. ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.